ನಾವ್ ಇವಾಗ ನೋಡಿದಾಗ ಎದ್ದು ನಡ್ಕೊಂಡು ಬರ್ತಾ ಇತ್ತು. ಸೊ ಬನ್ನಿ, ಇಲ್ಲಿ ಬರ್ತಾ ಇದೆ. ಸೊ ಅಲ್ಲಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಸೊ ನಾನಿವಾಗ ಚಿತ್ರದುರ್ಗದಲ್ಲಿ ಇದ್ದೀನಿ. ಸೊ ಚಿತ್ರದುರ್ಗದಲ್ಲಿ ಒಂದು ಫೇಮಸ್ ಪ್ಲೇಸ್ ಇದೆ, ಅದೇನಂದ್ರೆ ಆಡುಮಲ್ಲೇಶ್ವರ. ಸೊ ಇದೊಂದು ಮಿನಿ ಝೂ. ಸೊ ಮೈಸೂರಿಂದೆಲ್ಲ ಸುಮಾರು ಪ್ರಾಣಿಗಳನ್ನೆಲ್ಲ ತಗೊಂಡ್ಬಂದು ಆಡುಮಲ್ಲೇಶ್ವರ ಝೂನಲ್ಲಿ ಇಟ್ಟಿದ್ದಾರೆ. ರೀಸೆಂಟ್ ಆಗಿ ಚಿರತೆ, ಹುಲಿ ಈ ಥರ ಎಲ್ಲ ಪ್ರಾಣಿಗಳೆಲ್ಲ ಬಂದಿದೆ. ಸೊ ಚಿತ್ರದುರ್ಗದಲ್ಲಿ ಇದು ವೆರಿ ಅಟ್ರಾಕ್ಟಿವ್ ಟೂರಿಸ್ಟ್ ಪ್ಲೇಸ್. ಸೊ ಇವತ್ತು ನನ್ನ ಫ್ಯಾಮಿಲಿ ಜೊತೆಗೆ ಪ್ಲಾನ್ ಮಾಡಿ ನಾನು ಇಲ್ಲಿಗೆ ಹೋಗ್ತಾ ಇದ್ವಿ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 4 o'clock ಇನ್ ದ ಈವ್ನಿಂಗ್. ಸೊ ಇದು ಬೆಸ್ಟ್ ಟೈಮ್. ಈ ಟೈಮ್ಗೆ ಹೋಗಿ ವಿಸಿಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ವಿಡಿಯೋದಲ್ಲಿ ಝೂ ಬಗ್ಗೆ ಏನೇನೆಲ್ಲ ಡೀಟೇಲ್ಸ್, ಸೊ ಯಾವಾಗ ಏನು ಸ್ಟಾರ್ಟ್ ಆಯಿತು, ಹೆಂಗಿದೆ, ಏನಿದೆ, ಕಂಪ್ಲೀಟ್ ಡೀಟೇಲ್ಸ್ ನಾನು ಇದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆಗೆ, ಬನ್ನಿ ಹೊಡೋಣ. ಆಡುಮಲ್ಲೇಶ್ವರಕ್ಕೆ ಹೋಗ್ತಾ ಒಂದು ಜಟ್ಪಟ್ ನಗರ ಅಂತ ಬರುತ್ತೆ. ಸೊ ಅಲ್ಲಿ ಏನ್ ಸಖತ್ತಾಗಿ ಬರ್ಸಿದ್ದಾರೆ ಅಂದ್ರೆ, ನೀವಲ್ಲಿ ನೋಡ್ಬೋದು, 100ರಲ್ಲಿ ಹೋಗಬೇಡ, 108ರಲ್ಲಿ ಬರಬೇಡ ಅಂತ ಬರ್ಸಿದ್ದಾರೆ. ಇದು ಏನ್ ಸಖತ್ತಾಗಿದೆ ಅಂದ್ರೆ, ಬಟ್ ಬೆಸ್ಟ್ ಲೈನ್ಸ್ ಅದು. ಎಲ್ಲರೂ ಅದನ್ನ ಅಪ್ಲಿಕೇಬಲ್ ಮಾಡ್ಕೋಬೇಕು. ಸೊ ಆಡುಮಲ್ಲೇಶ್ವರ ಚೆಕ್ ಪೋಸ್ಟ್ ಎಂಟ್ರಿ ಗೇಟ್ ಅದು ದಾಟದಾದ್ಮೇಲೆ ಸೊ ಈ ಕಡೆ ಹೋದ್ರೆ ಆಡುಮಲ್ಲೇಶ್ವರ. ಸೊ ನನ್ನ ಹಿಂದೆ ಬಂದು ಜೋಗಿಮಟ್ಟಿ. ಸೊ ಜೋಗಿಮಟ್ಟಿಗೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅದು. ಸೊ ಇಲ್ಲಿಂದ ಸುಮಾರು ಒಂದು 4 ಕಿಲೋಮೀಟರ್ ಮೇಲೆ ಇದೆ. ಸೊ ಇದೇ ಝೂ ಎಂಟ್ರಿ. ಸೊ ಆಡುಮಲ್ಲೇಶ್ವರಕ್ಕೆ ಸೊ ಈಗ ರೀಚ್ ಆಗಿದ್ದೀವಿ. ಸೊ ನಮ್ಮ ಮನೆಯಿಂದ ಜಸ್ಟ್ ಒಂದು 10 minutes ಅಷ್ಟೇನೆ, ಅಪ್ರಾಕ್ಸಿಮೇಟ್ಲಿ ಒಂದು 3 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಸೊ ವೆಲ್ಕಮ್ ಟು ಆಡುಮಲ್ಲೇಶ್ವರ. ಸೊ ಇದು ಚಿತ್ರದುರ್ಗದ ವೆರಿ ಅಟ್ರಾಕ್ಟಿವ್ ಝೂ ಪ್ಲೇಸ್. ಇದು ತುಂಬಾ ಚೆನ್ನಾಗಿದೆ ಪ್ಲೇಸ್ ಝೂ ಇದು. ಸೊ ಇಲ್ಲಿ ಬಂದು ನೀವು ನೋಡ್ಬೋದು ವೆಹಿಕಲ್ ಪಾರ್ಕಿಂಗ್ ಮತ್ತೆ ಝೂ ಎಂಟ್ರಿ ಫೀಸ್ ಅಂತೇಳಿ. ಸೊ ಫೀಸಸ್ ಎಲ್ಲ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸೊ ಬನ್ನಿ, ನಾವು ಎಂಟ್ರಿ ತಗೋತಾ ಇದ್ದೀನಿ, ಒಳಗಡೆ ಹೋಗೋಣ ಬನ್ನಿ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಸೊ ಟಿಕೆಟ್ಸ್ ಎಲ್ಲಾನು ಇಲ್ಲೇ ತಗೋಬಹುದು. ಸೊ ಇಲ್ಲಿಂದ ನಾವು ಎಂಟ್ರಿ ಆಗೋದು. ಸೊ ಆಡುಮಲ್ಲೇಶ್ವರ ಝೂ ಬಂದು 2019ರಲ್ಲಿ ಪ್ರಾರಂಭ ಆಯಿತು. ಸೊ ಈ ಝೂನಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 9:30 ಸಂಜೆ 5:30ವರೆಗೂ. ಸೊ ಎವ್ರಿ ಟ್ಯೂಸ್ಡೇ ಅಂದರೆ ಪ್ರತಿ ಮಂಗಳವಾರ ಕ್ಲೋಸ್ ಇರುತ್ತೆ. ಸೊ ನೀವು ಬರೋರು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಝೂ ಎಂಟ್ರಿಯಿಂದ ಬಂದ ತಕ್ಷಣ ಸೊ ಸ್ಟ್ರೇಟಾಗಿ ಬಂದಾಗ ನಮಗೆ ಫಸ್ಟ್ ಸಿಗೋದು ಇಲ್ಲಿ ನರಿಗಳು. ಸೊ ಇದಕ್ಕೆ ಗುಳ್ಳೆ ನರಿ ಅಂತ ಕರೀತಾರೆ. ಸೊ ನೀವು ಇಲ್ಲೇ ನೋಡ್ಬೋದು, ಸೇಮ್ ನಾಯಿ ಥರನೇ ಇರುತ್ತೆ ನರಿ ಇದು. ಸೊ ಅಲ್ಲಿ 1, 2, 3 ಇದೆ ಟೋಟಲಿ ಇಲ್ಲಿ. ಸೊ ನರಿಗಳು ನೋಡೋದಕ್ಕೆ ಸಿಗೋದೇ ತುಂಬಾ ಅಪರೂಪ. ಬಟ್ ಅದರಲ್ಲೂ ಝೂ ಅವರು ಇಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ವಿಷಯ. ಇದು ಜಸ್ಟ್ ಸ್ವಲ್ಪ ಮುಂದೆ ಬಂದ್ರೆ ಸೊ ಇದ್ರನ್ನ ನೀಲ್ಗಾಯಿ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ನೀಲ್ಗಾಯಿಸ್ ಎಲ್ಲ ಇದೆ. ಸೊ ನೀವು ನೋಡ್ಬೋದು, ನೋಡೋದಕ್ಕೆ ಜಿಂಕೆ ಥರನೇ ಇರುತ್ತೆ, ಬಟ್ ತುಂಬ ದೊಡ್ಡದಾದ ಪ್ರಾಣಿ ಇದೆ ಅದು, ನೀಲ್ಗಾಯಿ ಅಂತೇಳಿ. ಒಂದು 4 ಕಾಣಿಸ್ತಾ ಇದೆ ಅಲ್ಲಿಂದ ದೂರದಲ್ಲಿ. ಸೊ ಬನ್ನಿ, ನೆಕ್ಸ್ಟು ಇಲ್ಲಿಂದ ಜಿಂಕೆಗಳಿದೆ ಇನ್ನು ಸ್ವಲ್ಪ ಮುಂದೆ. ಸೊ ಜಿಂಕೆಗಳನ್ನು ನೋಡೋಣ. ಜಿಂಕೆಗಳೆಲ್ಲ ಇದೆ. ಸೊ ಸುಮಾರು ಜಿಂಕೆಗಳೆಲ್ಲ ಇಲ್ಲೇ ಇದೆ. ಸೊ ನೀಲ್ಗಾಯಿ ಪಕ್ಕದಲ್ಲೇನೆ ಜಿಂಕೆಗಳಿದೆ. ಸೊ ಒಂದು ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಬಂದಿದ್ದಾನೆ ಪೃಥ್ವಿ. ಸೊ ಅವನಿಗೆ ಇಲ್ಲಿ ವಿಡಿಯೋದಲ್ಲಿ ಇಲ್ಲೇ ಸಿಕ್ಬಿಟ್ಟ. ಸೊ ಇಲ್ಲೇ ದುರ್ಗದಲ್ಲೇ ಇರೋದು. ಒಂದ್ಸತಿ ಫೋನ್ ಮಾಡಿಲ್ಲ, ಝೂನಲ್ಲೇ ಸಿಕ್ಕಿದ್ದಾನೆ ಇವಾಗ.
ಸೊ ಇಲ್ಲಿ ಹುಲಿ ಇದೆ, ಬನ್ನಿ ನೋಡೋಣ. ತುಂಬಾ ಜನ ಕಾತರದಿಂದ ಕಾಯ್ತಾ ಇದಾರೆ ಹುಲಿ ನೋಡೋದಕ್ಕೆ. ಇಲ್ಲಿ ತುಂಬಾ ದೊಡ್ಡದಿದೆ ಹುಲಿ ಇದು. ನಾವ್ ಇವಾಗ ನೋಡಿದಾಗ ಎದ್ದು ನಡ್ಕೊಂಡು ಬರ್ತಾ ಇತ್ತು. ಸೊ ಬನ್ನಿ, ಹಾ ಇಲ್ಲಿ ಬರ್ತಾ ಇದೆ. ಸೊ ಅಲ್ಲಿದೆ. ಜನ ಎಲ್ಲ ಹಾಯ್ ಮಾಡ್ತಾ ಇದಾರೆ ಹುಲಿಗೆ. ಸೊ ಇಲ್ಲಿ ಚಿರತೆಗಳಿದಾವೆ, ಬನ್ನಿ ಚಿರತೆ ನೋಡೋಣ. ಬನ್ನಿ, ಅಲ್ಲಿದೆ. ಸೊ 2 ಚಿರತೆಗಳಿದೆ. ಯಾವ್ಯಾವ ಪ್ರಾಣಿಗಳು ನೋಡ್ ಬಂದೆ? ನಾವು ಸಿಂಹ, ಹುಲಿ ನೋಡಿದ್ವಿ, ನಾವು ಚಿರತೆ ಎಲ್ಲ ನೋಡಿದ್ವಿ. ಕರಡಿಗಳಿದಾವೆ ಇಲ್ಲಿ. ಸೊ 2 ದೊಡ್ಡ ಕರಡಿ ಇದೆ, ಬನ್ನಿ ನೋಡೋಣ. ಸೊ ಅಲ್ಲಿ ನೀವು ನೋಡ್ಬೋದು 2 ಕರಡಿಗಳಿದೆ, ತುಂಬಾ ದೊಡ್ಡವಿದಾವೆ. ಸೊ ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿ ದವಳಪ್ಪನ ಗುಡ್ಡ ಅಂತ ಇದೆ. ಸೊ ಇಲ್ಲಿ ಕರಡಿಗಳು ಮತ್ತೆ ಚಿರತೆಗಳ ಸಂಖ್ಯೆ ಹೆಚ್ಚಿದೆ. ಬಟ್ ಚಿರತೆಗಳೇನು ತುಂಬಾ ಏನಿಲ್ಲ, ಬಟ್ 1, 2 ಅಲ್ಲಿ ಇಲ್ಲಿ ಆ ಥರ ಓಡಾಡ್ತಾ ಇರ್ತವೆ. ಬಟ್ ಕರಡಿಗಳ ಸಂಖ್ಯೆ ಮಾತ್ರ ಇದೆ. ಕರಡಿಗಳು ನಾನೇ ಒಂದ್ಸತಿ ಲೈವ್ ವಿಟ್ನೆಸ್ ಆಗಿ 6:30 ಈವ್ನಿಂಗ್, ಸೊ ಆಲ್ಮೋಸ್ಟ್ 1-2 ವರ್ಷದ ಹಿಂದೆ ನಾನೇ ನೋಡಿದ್ದೀನಿ ಆಡಮಲ್ಲೇಶ್ವರ ರೋಡಲ್ಲಿ ಬರ್ತಾ ಇದ್ದಿದ್ದನ್ನ. ಸೊ ಇಲ್ಲಿ ಮೊಸಳೆಗಳಿದೆ. ಸೊ 2 ನೀವು ಅಲ್ಲಿ ನೋಡ್ಬೋದು, ನೀರಲ್ಲಿದೆ. ಸೊ ಇಲ್ಲಿ ಕಂಪ್ಲೀಟ್ ಪಕ್ಷಿಗಳೆಲ್ಲ ಇದೆ ಇಲ್ಲೆಲ್ಲ. ಸೊ ನೋಡ್ಬೋದು ಇಲ್ಲಿ ತುಂಬ ವಿಧವಾದಂಥ ಪಕ್ಷಿಗಳೆಲ್ಲ ಇದೆ. ಸೊ ಕಂಪ್ಲೀಟಾಗಿ ಇವರು ಎಲ್ಲ ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಲಿಕ್ಕೆ ಎಲ್ಲ. ಒಳಗಡೆ ಎಲ್ಲ ತುಂಬ ಪಕ್ಷಿಗಳೆಲ್ಲ ಇದೆ. ಸೊ ನಿಮಗೆ ಅದರದ್ದು ಧ್ವನಿ ಕೇಳಿಸ್ತಾ ಇರ್ಬೋದು. ಸೊ ಹಾಗೇನೆ ಇಲ್ಲಿ ನವಿಲುಗಳಿದೆ. ಸೊ ಈ ಕಡೆ ಬಂದು ಹೆಬ್ಬಾವಿದೆ. ಸೊ ಹೆಬ್ಬಾವನ್ನ ನೀವು ನೋಡ್ಬೋದು. ಸೊ ಬಾಕ್ಸ್ ಒಳಗಡೆ ಇದೆ. ಸೊ ಬಾಕ್ಸ್ ಒಳಗಡೆ ಕಾಣಿಸ್ತಾ ಇದೆ ಹೆಬ್ಬಾವು. ಆಮೆಗಳಿದೆ. ಸೊ ಇಲ್ಲೇ ಹತ್ರದಲ್ಲೇ ಕಾಣ್ತಾ ಇದೆ ಆಮೆ. ಮೊಲಗಳಿದೆ. ಸೊ ಅಲ್ಲಿ ಒಂದು ವೈಟ್ ಕಲರ್ ಮೊಲ ಕೂತಿದೆ. ಇಲ್ಲಿ ಇಮೋ ಪಕ್ಷಿಗಳಿದಾವೆ. ಸೊ ಅಲ್ಲಿ ನೋಡ್ಬೋದು 3 ತುಂಬ ದೊಡ್ಡದು ಇಮೋ ಇದೆ, 3 ಪಕ್ಷಿಗಳು. ಇಲ್ಲಿ ಕಾಡು ಬೆಕ್ಕುಗಳಿದಾವೆ. ಸೊ ನೋಡ್ಬೋದು, ಮನೇಲೆಲ್ಲ ಸಾಕು ಬೆಕ್ಕುಗಳು ನೋಡಿದೀವಿ. ಕಾಡು ಬೆಕ್ಕುಗಳು ಸ್ವಲ್ಪ ಡಿಫ್ರೆಂಟ್ ಆಗಿದಾವೆ ನೋಡ್ಲಿಕ್ಕೆ. ಸೊ ಆಡಮಲ್ಲೇಶ್ವರ ಎಕ್ಸಿಟ್ ಆಗಬೇಕಾದ್ರೆ ನಿಮಗೆ ಪ್ಲೇ ಏರಿಯಾ ಕಾಣಿಸುತ್ತೆ. ಸೊ ಇದು ಕಂಪ್ಲೀಟ್ಲಿ ಪ್ಲೇ ಏರಿಯಾ. ಸೊ ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡ್ಸೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಫ್ಯಾಮಿಲಿ ಜೊತೆಗೆ ಯಾರೆಲ್ಲ ಬರ್ತೀರಾ, ಸೊ ಅವರಿಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಹಾಗೆ ಕುತ್ಕೊಂಡೆಲ್ಲ ಊಟ ಮಾಡಲಿಕ್ಕೆ ತುಂಬಾ ಒಳ್ಳೇದಿದೆ. ಅದೇ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಟ ಆಡೋದಕ್ಕೆ ಪ್ರತಿಯೊಂದು ವ್ಯವಸ್ಥೆ ಇದೆ. ಸೊ ಇದು ಕಂಪ್ಲೀಟ್ಲಿ ಫ್ರೀ ಇದೆ, ಇದು ಯಾವುದೇ ರೀತಿ ಚಾರ್ಜಬಲ್ ಇಲ್ಲ. ಸೊ ಒಂದ್ಸತಿ ನೀವು ಝೂಗೆ ಅಂತ ಎಂಟ್ರಿ ಫೀ ಏನು ಪೇ ಮಾಡಿ ಒಳಗಡೆ ಬರ್ತಿರಲ್ಲ, ಸೊ ಇದೆಲ್ಲ ಕಂಪ್ಲೀಟಾಗಿ ಫ್ರೀಯಾಗಿ ನೀವು ಯುಟಿಲೈಸ್ ಮಾಡ್ಕೋಬೋದು. ಸೊ ಇದು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ 5:30. ಸೊ ಎಲ್ಲರೂ ಹೊರಡ್ತಾ ಇದ್ದಾರೆ. ಸೊ ನಾವು ಇವಾಗ ಆಡಮಲ್ಲೇಶ್ವರದಿಂದ ಹೊರಡ್ತಾ ಇದ್ದೀವಿ. ಸೊ ಯಾರ್ಯಾರೆಲ್ಲ ಜೋಗಿಮಟ್ಟಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಾರೆ, ಸೊ ಅದು ಅರ್ಲಿ ಮಾರ್ನಿಂಗ್, ಬಟ್ ಅದು ಸಮ್ಮರ್ ಸೀಸನ್ ಅಲ್ಲಿ ಕ್ಲೋಸ್ ಇರುತ್ತೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೋರ್ಡ್ ಹಾಕಿದ್ದಾರೆ, ಬೇಸಿಗೆ ಶುರುವಾದ ಕಾರಣ ಜೋಗಿಮಟ್ಟಿ ವನ್ಯದಲ್ಲಿ ಬೆಂಕಿ ಅವಘಡಗಳನ್ನು ತಪ್ಪಿಸಲು ಸಾರ್ವಜನಿಕರಿಗೆ ಪ್ರವೇಶವನ್ನು ಮುಂದಿನ ಆದೇಶವರೆಗೂ ನಿಷೇಧಿಸಲಾಗಿದೆ. ಸೊ ಅದರಿಂದ ಸಮ್ಮರ್ ಅಲ್ಲಿ ಈಗ ಜೋಗಿಮಟ್ಟಿ ಕ್ಲೋಸ್ ಇರುತ್ತೆ. ಸೊ ಇದೇನೇ ಎಂಟ್ರೆನ್ಸು. ಸೊ ರೈನಿ ಸೀಸನ್ ಅಲ್ಲಿ ಓಪನ್ ಆಗುತ್ತೆ. ಸೊ ಯಾರ್ಯಾರೆಲ್ಲ ಇಲ್ಲಿ ಬಂದು ನೋಡಬೇಕು ಅಂತ ಇದ್ದೀರಾ, ಡೆಫಿನೆಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಲೆಟರ್ ತೊಗೊಂಡು ಬಂದರೆ ಖಂಡಿತ ನಿಮಗೆ ಎಂಟ್ರಿ ಇದೆ. ಸೊ ಒಳಗಡೆ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲೇಸಸ್ ಇದೆ, ವ್ಯೂ ಪಾಯಿಂಟ್ ಇದೆ, ತುಂಬಾ ಅದ್ಭುತವಾಗಿದೆ. ಸೊ ಇದಿಷ್ಟು ಆಡಮಲ್ಲೇಶ್ವರ ಹಾಗೂ ಜೋಗಿಮಟ್ಟಿ ಕುರಿತಾದ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.
ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಸೈನಿಂಗ್ ಆಫ್ ಫ್ರಮ್ ಆಡ್ಮಲ್ಲೇಶ್ವರ. ಟೇಕ್ ಕೇರ್, ಬಾಯ್.